ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ರೈತರು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಬೇಕಾದಂತ ಸ್ಟೋರಿ ಇದು. ಡಿಸಿಸಿ ಬ್ಯಾಂಕ್ ಈ ಜಿಲ್ಲೆಯ ರೈತರಿಗೆ ಬಿಗ್ ಶಾಕ್ ಒಂದನ್ನ ಕೊಟ್ಟಿದೆ. ಡಿಸಿಸಿ ಬ್ಯಾಂಕ್ ಪಾವತಿ ಮಾಡ್ತಿದ್ದ ವೈಯಕ್ತಿಕ ಅಪಘಾತ ವಿಮೆ ಕಂತನ್ನ ಸ್ಥಗಿತಗೊಳಿಸ್ತಿರ್ತಕ್ಕಂಥದ್ದು. ಇದರಿಂದ ಸಿಗಬೇಕಾದಂತಹ ಸೌಲಭ್ಯ ಈಗ ರೈತರಿಗೆ ಮರೀಚಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಆ ಡಿಸಿಸಿ ಬ್ಯಾಂಕ್ ಯಾವುದು, ಅಷ್ಟಕ್ಕೂ ಆ ರೈತರಿಗೆ ಯಾವೆಲ್ಲ ಅಪಘಾತ ವಿಮೆ ಹೇಗೆಲ್ಲ ಸಿಗ್ತಿತ್ತು ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ವೀಕ್ಷಕರೇ, ಗಡಿ ಜಿಲ್ಲೆ ಬೀದರ್ನ ಡಿಸಿಸಿ ಬ್ಯಾಂಕ್ ಜಿಲ್ಲೆಯ ರೈತರಿಗೆ ಬಿಗ್ ಶಾಕ್ ಒಂದನ್ನ ಕೊಟ್ಟಿರ್ತಕ್ಕಂಥದ್ದು. ನಷ್ಟದ ನೆಪವಡ್ಡಿ ಏನು ಪ್ರತಿ ವರ್ಷ ಅಲ್ಪಾವಧಿ ಕೃಷಿ ಸಾಲ ಪಡೆದಿರ್ತಕ್ಕಂಥ ಪ್ರತಿ ರೈತ ಸದಸ್ಯರಿಗೆ ಏನು ಪಾವತಿ ಮಾಡ್ತಾ ಇತ್ತು, ಆ ವೈಯಕ್ತಿಕ ಅಪಘಾತ ವಿಮೆ ಕಂತನ್ನ 10 ರೂಪಾಯಿ ಬ್ಯಾಂಕ್ ಪಾಲ್ ಏನಿತ್ತು, ಆ ಬ್ಯಾಂಕ್ ಪಾಲನ್ನ ಈಗ ಕಂತು ಪಾವತಿ ಮಾಡದೆ ಸ್ಥಗಿತಗೊಳಿಸಲಿಕ್ಕೆ ಡಿಸಿಸಿ ಬ್ಯಾಂಕ್ ನಿರ್ಧಾರ ಮಾಡಿರ್ತಕ್ಕಂಥದ್ದು. ನಿರ್ಧಾರ ಮಾಡಿದ್ದಷ್ಟೇ ಅಲ್ಲ, ಇದೇ ಜೂನ್ 19ರಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ 188 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳಿಗೆ ಸುತ್ತೋಲೆಯೊಂದನ್ನ ಹೊರಡಿಸಿರ್ತಕ್ಕಂಥದ್ದು. ಜಿಲ್ಲೆಯ 188 ಪ್ಯಾಕ್ಸ್ ಗಳಿಗೆ ಈಗಾಗಲೇ ಏನು ಸುತ್ತೋಲೆಯನ್ನ ಕಳಿಸಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮುಖೇನ ಅಲ್ಪಾವಧಿ ಕೃಷಿ ಸಾಲ ಪಡೆದಿದ್ದ ಪ್ರತಿ ರೈತ ಸದಸ್ಯರಿಗೆ ಬ್ಯಾಂಕ್ ಏನು 10 ರೂಪಾಯಿಯನ್ನ ಪಾವತಿ ಮಾಡ್ತಾ ಇತ್ತು. ಆ ಒಂದು 10 ರೂಪಾಯಿ ಅಪಘಾತ ವಿಮೆಯನ್ನ ಈಗ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಸ್ಥಗಿತಗೊಳಿಸಿ ಏನು ಜೂನ್ 17, 2025ರಂದು ಜಾರಿಗೆ ಬರುವಂತೆ ಈ ಒಂದು ಸುತ್ತೋಲೆಯನ್ನ ಹೊರಡಿಸಿರ್ತಕ್ಕಂಥದ್ದು. ಸದ್ಯ ಡಿಸಿಸಿ ಬ್ಯಾಂಕ್ನ ಸುತ್ತೋಲೆ ಏನಿದೆ ರೈತರಲ್ಲಿ ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಕಳೆದ 10-15 ವರ್ಷಗಳಿಂದ ಜಾರಿಯಲ್ಲಿ ಇರ್ತಕ್ಕಂಥ ಈ ಒಂದು ಅಪಘಾತ ವಿಮೆ ಈಗ ರೈತರಿಂದ ಮರೀಚಿಕೆ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಪಘಾತ ಏನು ರೈತ ಅಲ್ಪಾವಧಿ ಕೃಷಿ ಸಾಲ ಪಡೆದ ರೈತ ಒಂದು ವೇಳೆ ಅಪಘಾತದಲ್ಲಿ ಮೃತಪಟ್ರೆ ಆ ಒಂದು ರೈತನ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಆ ವಿಮೆ ಹಣ ಸಿಗ್ತಿತ್ತು. ಆ ಒಂದು ವಿಮೆ ಹಣ ಈಗ ಸಿಗುವುದಿಲ್ಲ ಎಂಬ ಆತಂಕ ರೈತರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಅಷ್ಟಕ್ಕೂ ಈ ರೈತ ಏನು ವೈಯಕ್ತಿಕ ಅಪಘಾತ ವಿಮೆಯ ಹೇಗೆಲ್ಲ ಪಾವತಿ ಮಾಡ್ತಾ ಇದ್ರು ಅನ್ನೋದು ನೋಡ್ತಾ ಹೋಗೋದಾದ್ರೆ, ಏನು ಅಪಘಾತ ವಿಮೆ ಅಂತ ಏನು ಪ್ರತಿ ವರ್ಷ 30 ರೂಪಾಯಿಯನ್ನ ಪಾವತಿ ಮಾಡಲಾಗ್ತಾ ಇತ್ತು. ಅಂದ್ರೆ ಪ್ಯಾಕ್ಸ್ ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 20 ರೂಪಾಯಿ ಪಾವತಿ ಮಾಡಿದ್ರೆ ಬ್ಯಾಂಕ್ ಏನು ಡಿಸಿಸಿ ಬ್ಯಾಂಕ್ 10 ರೂಪಾಯಿಯನ್ನ ಪಾವತಿ ಮಾಡ್ತಿತ್ತು. ಒಟ್ಟು 30 ರೂಪಾಯಿ ವೈಯಕ್ತಿಕ ಅಪಘಾತ ವಿಮೆ ಅಂತ ಪ್ರತಿ ವರ್ಷ ಪಾವತಿ ಮಾಡ್ತಾ ಇತ್ತು. ಈ ಒಂದು ವಿಮೆಯಿಂದ ಏನು ರೈತ ಒಂದು ವೇಳೆ ಅಪಘಾತದಲ್ಲಿ ಮೃತಪಟ್ಟರೆ 1 ಲಕ್ಷ ರೂಪಾಯಿ ವಿಮೆ ಹಣ ಸಿಗ್ತಾ ಇತ್ತು. ಈಗ ಆ ವಿಮೆ ಹಣವನ್ನ ಡಿಸಿಸಿ ಬ್ಯಾಂಕ್ ಕಟ್ಟೋಕೆ ಹಿಂದೇಟನ್ನ ಹಾಕಿರ್ತಕ್ಕಂಥದ್ದು ಮತ್ತೆ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ಸುಮಾರು 258 ಕೋಟಿ ರೂಪಾಯಿ ನಷ್ಟದಲ್ಲಿ ಇರೋ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರಕ್ಕೆ ಡಿಸಿಸಿ ಬ್ಯಾಂಕ್ ಬಂದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಏನು 1,75,000 ರೈತರಿಗೆ ಈ ಒಂದು ಅಪಘಾತ ವಿಮೆ ಸೌಲಭ್ಯ ಸಿಗ್ತಾ ಇತ್ತು ಅಂತಾನೆ ಹೇಳಲಾಗ್ತಾ ಇದೆ. ಸದ್ಯ ಈಗಾಗಲೇ ಏನು ಡಿಸಿಸಿ ಬ್ಯಾಂಕ್ ಸುತ್ತೋಲೆಯನ್ನ ಹೊರಡಿಸಿದೆ. ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿರೋದೇನಂದ್ರೆ ಪ್ಯಾಕ್ಸ್ಗಳ ಮೂಲಕ ಅಂದ್ರೆ ಪ್ಯಾಕ್ಸ್ ಕೃಷಿ ಪತ್ತಿನ ಸಹಕಾರ ಸಂಘಗಳೇ ಈ ಒಂದು ವಿಮೆ ಸೌಲಭ್ಯವನ್ನ ರೈತರಿಗೆ ದೊರಕಿಸಿ ಕೊಡಬಹುದು ಅನ್ನೋ ಒಂದು ಮಾತನ್ನು ಕೂಡ ಈ ಒಂದು ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಈಗ ಆ ಸುತ್ತೋಲೆಯಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಗಮನಿಸಿರ್ತಕ್ಕಂಥ ರೈತರು ಆತಂಕವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಒಂದು ಏನು ಡಿಸಿಸಿ ಬ್ಯಾಂಕ್ ನ ಸುತ್ತೋಲೆಗೆ ಸಂಬಂಧಪಟ್ಟಂತೆ ರೈತರು ಆತಂಕವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಿದ್ರೆ ರೈತರು ಏನ್ ಹೇಳಿದ್ದಾರೆ ಅನ್ನೋದನ್ನ ಒಂದ್ಸಾರಿ ಕೇಳ್ಕೊಂಡು ಬರೋಣ ಬನ್ನಿ. ರೈತರು ಮೊದಲೇ ಕಷ್ಟದಲ್ಲಿದ್ದಾರೆ. ಮಳೆ ಸರಿಯಾಗಿ ಬರ್ತಾ ಇಲ್ಲ, ಬೆಳೆ ಸರಿಯಾಗಿ ಆಗ್ತಾ ಇಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ಡಿಸಿ ಬ್ಯಾಂಕ್ ಲಾಸ್ ಇದೆ ಹಂಗಿದೆ ಅಂಥೇಳಿ ಅದು ಯಾವ ಒಂದು ಇನ್ಶೂರೆನ್ಸ್ ಕಟ್ಲಿಕ್ಕಂದ್ರೆ ಹೋಗಿ ಸ್ವತಃ ಯಾರು ರೈತಂತೂ ಕಟ್ಲಿಕ್ಕಾಗಲ್ಲ. ಅವನಿಗೇನೋ ಅದ್ರ ಬಾರ್ಯದಾಗ ಮಾಹಿತಿ ಇರೋದಿಲ್ಲ. ಆ ಒಂದು ಇನ್ಶೂರೆನ್ಸು 10 ರೂಪಾಯಿ ಕಟ್ತಕ್ಕಂಥದ್ದು ಅದನ್ನೂ ಒಂದು ಕಟ್ಟೋಕ್ಕಾಗಲ್ಲ, ಹಂಗಾಗಲ್ಲ ಅಂತ ಈ ಹಿಂದೆ ಮೊದಲೇ ಈಗ ಯಾರು ಈ ಥರ ಅಧ್ಯಕ್ಷರಾಗಲಿ ಆಡಳಿತ ಮಂಡಳಿಯಲ್ಲಿ ಈ ನಮ್ಮನ್ನ ಯಾರೂ ಮಾಡಿದ್ದಿಲ್ಲ. ಈಗ ಇವ್ರು ಬರೋಣ ಹಿಂಗೆ ನಮಗೆ ಅದು ಲಾಸ್ ಆಗ್ಯದ ಅದಾಗ್ಯದ ಅಂತೇಳಿ ಯಾವ ಸೊಸೈಟಿ ಸಂಘನೊಳಿಗಳಿಗೆ ಕೊಡ್ತಾಯಿಲ್ಲ, ಹೆಣ್ಮಕ್ಳಿಗೆ ಸಂಘನವ್ರಿಗೆ ಸಾಲ ಕೊಡ್ತಾಯಿಲ್ಲ. ಅದರಲ್ಲಿ ಪಾಪ ಯಾರಾದರೂ ಬೇಕಂದ್ರೆ ಸಾಯ್ತಾರೇನ್ರಿ? 10 ರೂಪಾಯಿ ಕಡಿದು ನಾವು ಏನೋ 1 ಲಕ್ಷ ರೂಪಾಯಿ ಅದು 10 ರೂಪಾಯಿ ಕಟ್ಟರು 1 ಲಕ್ಷ ರೂಪಾಯಿ ವಿಮೆ ಅದು ಅಪಘಾತ ವಿಮೆ ಅದ ಅಂತೇಳಿ ನ್ಯಾಚುರಲ್ ಇರ್ತೀವಿ ಅದನ್ನೆಲ್ಲ ಗೊತ್ತಿಲ್ಲ. ಅಪಘಾತ ವಿಮೆ ಅಂತೇಳಿ ಅದು ಯಾರೋ ಎಮರ್ಜೆನ್ಸಿದಾಗ ಏನೋ ಅಪಘಾತ ಆದರೆ ಸಾಯ್ತಾರೆ ಅಟ್ಟೆ. ಯಾರಾದರೂ ಏನೋ 1 ಲಕ್ಷ ರೂಪಾಯಿ ಬರ್ತಂತ ಯಾರಾದರೂ ರೈತ ಸಾಯ್ಲಕ್ಕೆ ಹೋಯ್ತಾನೇನ್ರಿ?
ಇದು ರೈತರ ಮಾತಾಗಿರ್ತಕ್ಕಂಥದ್ದು. ಏನು ಸುಮಾರು ಜಿಲ್ಲೆಯ 1,75,000 ರೈತರಿಗೆ ಈ ಒಂದು ಸೌಲಭ್ಯ ಸಿಗ್ತಾ ಇತ್ತು. ಈ ಒಂದು ಸೌಲಭ್ಯ ಈಗ ಸಿಗದೆ ರೈತರು ಮರೀಚಿಕೆ ಆಗುವಂತ ರೈತರು ಈಗ ಸಂಕಷ್ಟಕ್ಕೆ ಸಿಲುಕುವಂತ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂದ್ರೆ ರೈತರು ಅಪಘಾತದಲ್ಲಿ ಸತ್ರೆ ಆ ಕುಟುಂಬಕ್ಕೆ ಈ ಒಂದು ವಿಮೆ ಹಣ ನೆರವಾಗ್ತಾ ಇತ್ತು. ಆದ್ರೆ ಈಗ ಡಿಸಿಸಿ ಬ್ಯಾಂಕ್ ಆ 10 ರೂಪಾಯಿಯನ್ನ ಅದೇ 10 ರೂಪಾಯಿ ರೈತರಿಗೆ ಇವತ್ತಿನ ದಿನದಲ್ಲಿ ದೊಡ್ಡದಂತಾನೆ ಹೇಳ್ಬೋದು. ಯಾಕಂದ್ರೆ ರೈತ ಇವತ್ತು ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಸಿಗದೆ ರೈತ ಸಂಕಷ್ಟದಲ್ಲಿ ಇದ್ದಾನೆ. ಆ ರೈತ ಇವತ್ತು ಅದೇ ಆ 10 ರೂಪಾಯಿಯನ್ನು ಪಾವತಿ ಮಾಡೋದು ಕೂಡ ಕಷ್ಟನೇ ಅಂತ ಹೇಳ್ಬೋದು. ಹೀಗಾಗಿ ರೈತರು ಈ ಒಂದು ಡಿಸಿಸಿ ಬ್ಯಾಂಕ್ ಹೊರಡಿಸಿರತಕ್ಕಂಥ ಸುತ್ತೋಲೆಯನ್ನ ಹಿಂಪಡಿಬೇಕು. ಯಥಾಸ್ಥಿತಿಯಲ್ಲಿ ಡಿಸಿಸಿ ಬ್ಯಾಂಕ್ ಏನು ಪಾವತಿ ಮಾಡ್ತಾ ಇತ್ತು, ಸಿಸಿ ಲುಂಬಾರ್ಡ್ ಎಂಬ ಏನು ವಿಮೆ ಏಜೆನ್ಸಿಗೆ ಏನು ಈ ಒಂದು 10 ರೂಪಾಯಿಯನ್ನ ಪಾವತಿ ಮಾಡುತ್ತು, ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ವಿಮೆ ಹಣವನ್ನ ಪಾವತಿ ಮಾಡ್ತಾ ಹೋಗ್ಬೇಕು. ಈ ಒಂದು ಸುತ್ತೋಲೆ ಏನು ಹೊರಡಿಸಿದೆ ಆ ಒಂದು ಸುತ್ತೋಲೆಯನ್ನ ಹಿಂಪಡಿಬೇಕು ಅನ್ನೋ ಒಂದು ಆಗ್ರಹವನ್ನ ಜಿಲ್ಲೆಯ ರೈತರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಏನು ರೈತರ ಈ ಒಂದು ಆಗ್ರಹ ಸುತ್ತೋಲೆಯನ್ನ ಹಿಂಪಡಿಬೇಕು ಅನ್ನೋ ಒಂದು ಆಗ್ರಹ ಏನಿದೆ, ಈ ಒಂದು ರೈತರ ಆಗ್ರಹವನ್ನ ಏನು ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಈ ಒಂದು ಸುತ್ತೋಲೆಯನ್ನ ಹಿಂಪಡೆದು ರೈತರಿಗೆ ಏನು ಪ್ರತಿ ವರ್ಷ 10 ರೂಪಾಯಿ ಏನು ಅಪಘಾತ ವಿಮೆ ಕಂತನ್ನ ಪಾವತಿ ಮಾಡ್ತಿತ್ತು, ಮುಂದೂ ಕೂಡ ಪಾವತಿ ಮಾಡ್ತಾ ಹೋಗುತ್ತಾ ಅಥವಾ ತನ್ನ ಸುತ್ತೋಲೆಯನ್ನ ಮುಂದುವರಿಸುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.